ಇಡೀ ತನಿಖೆ ಯಾವ ಹಂತದವರೆಗೂ ಹೋಗಿದೆ ಅಂತಂದ್ರೆ 631 ಸೈಟ್ಗಳ ಹಂಚಿಕೆಯ ದಾಖಲೆಯನ್ನ ಕೊಡಿ ಅಂತ ಹೇಳಿ ಈಗ ಅಧಿಕಾರಿಗಳಿಗೆ ಇಡೀ ಒಂದು ಲೆಟರ್ ಅನ್ನ ಬರೆದಿದೆ ಒಂದು ಕಡೆ. ಮತ್ತೊಂದು ಕಡೆ ಬೇನಾಮಿ ಹೆಸರಲ್ಲಿ ಸಾಕಷ್ಟು ಜನ ಸೈಟ್ಗಳನ್ನ ಖರೀದಿ ಮಾಡಿರೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಬಹಳ ಪ್ರಮುಖವಾದಂಥ ವಿಚಾರ ಅಂತಂದ್ರೆ ಇಲ್ಲಿ ಬ್ಲಾಕ್ ಮನಿ ವ್ಯವಹಾರ ಇದೆಲ್ಲವೂ ಕೂಡ ನಡೆದಿರೋದು ಒಂದು ಕೋಡ್ ವರ್ಡ್ ಇಂದ, ಕೊಕೊನಟ್ ಅನ್ನುವ ಕೋಡ್ ವರ್ಡ್ ನಿಂದ. ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದಾಗ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಿಗೂ ಕೂಡ 14 ಸೈಟ್ಗಳು ಹಂಚಿಕೆ ಆಗಿರೋದು ದಾಖಲೆಯಲ್ಲಿ ಪತ್ತೆ ಆಗಿದೆ. ಇದರ ತನಿಖೆಯ ದಿಕ್ಕನ್ನ ಗಮನಿಸ್ತಾ ಇದ್ರೆ ಆ ದಿಕ್ಕು ಸಿಬಿಐ ನತ್ತನ್ನೇ ಹೋಗ್ತಾ ಇದೆ. ಸಿಬಿಐ ತನಿಖೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಆ ಹಾದಿ ಹೇಗಿದೆ, ತನಿಖೆಯ ಹಾದಿ, ಈ ರಿಪೋರ್ಟ್ ನೋಡಿ. ಮೂಡಾ ಕೇಸಲ್ಲಿ ಇಡಿ ಎಂಟ್ರಿ ಹಿಂದಿನ ತಂತ್ರ, ಸಿದ್ದು ಕೊರಳಿಗೆ ಸುತ್ತಿಕೊಳ್ಳುತ್ತಾ ಸಿಬಿಐ. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ಮೂಡ, ಸಿಎಂ ಸಿದ್ದರಾಮಯ್ಯ ನಿದ್ದೆಗೆಡಿಸಿದ ಮೂಡ, ರಿಯಲ್ ಎಸ್ಟೇಟ್ ದಂಧೆಯ ಬುಡ ಅಲ್ಲಾಡಿಸಿದ ಮೂಡಾದಲ್ಲಿ ಇಡಿ ಭರ್ಜರಿ ಭೇಟಿಯಾಡ್ತಾ ಇದೆ. ಮೂಡಾ ಹಗರಣದಲ್ಲಿ ಇಡಿ ಎಂಟ್ರಿ ಕೊಟ್ಟು 300 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದೆ. ಇದೇ ವೇಳೆ ಹಣದ ವರ್ಗಾವಣೆಯ ಕಳ್ಳದಾರಿ ಪತ್ತೆ ಮಾಡಿದೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಸೈಟ್ ಪಡೆದವರಿಗೆ ದಿಗಿಲು. 50-50 ಹಗರಣದಲ್ಲಿ 125 ಮಂದಿ ಸೈಟ್ ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸುಮಾರು 125 ಜನರಿಗೆ ಬರೋಬ್ಬರಿ 928 ನಿವೇಶನ ಕೊಟ್ಟಿರುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸಿದ್ದರಾಮಯ್ಯ ಪತ್ನಿ ಪಡೆದ 14 ಸೈಟ್ಗಳ ವಿವರ ಕೂಡ ಲಭ್ಯವಾಗಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಸಿಬಿಐ ಎಂಟ್ರಿ ಆತಂಕ ಶುರು ಮಾಡಿದೆ. ಮೂಡಾ ಹಗರಣದಲ್ಲಿ ಬ್ಲಾಕ್ ಮನಿ ಮಾಫಿಯಾ ಆಟ ಆಡಿದೆ ಎಂಬ ಗುಮಾನಿ ಹುಟ್ಟಿದೆ. ಹರಾಜಿನಲ್ಲಿ ಬೇನಾಮಿಗಳದ್ದೇ ಬಹುದೊಡ್ಡ ಪಾತ್ರವಿದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹೆಸರಲ್ಲಿ ಗೋಲ್ಮಾಲ್ ಆಗಿದೆ. ಮೂಡಾ ಮಾಜಿ ಆಯುಕ್ತನಿಗೆ 198 ಬೇನಾಮಿ ಸೈಟ್ ಮಂಜೂರು ಆಗಿದೆಯಂತೆ. ಮಾಜಿ ಆಯುಕ್ತನ ಬೇನಾಮಿ ವಹಿವಾಟು ಕಂಡು ಇಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರಂತೆ. ಇದೀಗ ಇಡಿ ಅಧಿಕಾರಿಗಳ ಪ್ರೆಸ್ ನೋಟ್ ರಿಲೀಸ್ ಸಿಬಿಐಗೆ ರಹದಾರಿ ಮಾಡಿಕೊಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವಾಗ ಈ ಚರ್ಚೆ ಶುರುವಾಯಿತೋ ರಾಜಕೀಯ ಪಡಸಾಲೆಯಲ್ಲಿ ಬೇರೆಯದ್ದೇ ಸಂದೇಶಗಳು ರವಾನೆ ಆಗೋದಕ್ಕೆ ಶುರುವಾಗಿದೆ. ಒಂದು ಕಡೆ ಪ್ರತಿಪಕ್ಷದ ನಾಯಕರು ಆಗ್ರಹಿಸಿದ್ದಾರೆ, ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಸಿಎಂ ಸ್ಥಾನಕ್ಕೆ ಅಂತೇಳಿ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಯಾವ ನಾಯಕರು ಏನೆಲ್ಲ ಮಾತಾಡಿದ್ದಾರೆ ಕೇಳ್ಕೊಂಬನ್ನಿ. ಇವತ್ತು ಮೈಸೂರಿನ ಮೂಡಾ ಹಗರಣ ಇಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಬಯಲ್ಗೆಳೆದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ಇದ್ರ ವಿರುದ್ಧ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ನಾವು ಹೋರಾಟವನ್ನು ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಈ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಗಳನ್ನ ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಬಂಡತನ ಬಿಟ್ಟು ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡುವ ಮುಂಚಿತವಾಗಿ ಸಿಬಿಐ ತನಿಖೆಗೆ ಅದನ್ನ ಹಸ್ತಾಂತರ ಮಾಡಬೇಕು. ಇದು ನಮ್ಮ ಆಗ್ರಹ. ಇವತ್ತು ಮೈಸೂರಿನ ಮೂಡಾ ಹಗರಣ ಇಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಬಯಲ್ಗೆಳೆದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ಇದ್ರ ವಿರುದ್ಧ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ನಾವು ಹೋರಾಟವನ್ನು ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಈ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಗಳನ್ನ ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಅದು ನಿಜ ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸ್ ಅಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನೋ ಅದು ಸ್ಪಷ್ಟವಾಗಿ ಬರಲಿ ಅವರ ಹೇಳಿಕೆ. ಅದು ನಿಜ ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸ್. ಮೂಡಾ ಹಗರಣ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದ್ದಂಗೆ ಇದು. ಇದನ್ನ ಬಗೆದಷ್ಟು ಇನ್ನೂ ಹಗರಣಗಳು ಆಚೆ ಬರ್ತಾ ಇದೆ. ಅದಕ್ಕೆ ನಾವು ಇದನ್ನ ಸಿಬಿಐ ತನಿಖೆ ಕೊಡಿ ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಮೂಡಾ ಹಗರಣ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದ್ದಂಗೆ. ಸಿದ್ದರಾಮಯ್ಯನವ್ರ ಮೇಲೆ ನೀವು ಗೂಬೆ ಕುಂಡ್ರಿಸ್ಬೇಕಾಗಿದ್ರೆ ನೀವು ಈಗ ನಮ್ಮ ಗಾಂಧಿ ಭಾರತದ ಈ ಕಾರ್ಯಕ್ರಮದ ಈ ಸಂದರ್ಭದೊಳಗೆ
ಏನು, ವಾಟ್ ಈಸ್ ಯುವರ್ ಇಂಟೆನ್ಷನ್? ವೈ ಹ್ಯಾವ್ ಯು ಇಶ್ಯೂಡ್ ಪ್ರೆಸ್ ನೋಟ್? ಆರ್ ಯು ಇಶ್ಯೂಯಿಂಗ್ ಪ್ರೆಸ್ ನೋಟ್ ಫಾರ್ ಎವ್ರಿ ಡೆವಲಪ್ಮೆಂಟ್? ನೀವೆಲ್ಲ ರೇಡ್ ಮಾಡಿದಿರಲ್ಲ ಇಷ್ಟು, ಯಾಕೆ ಹಿಂದೆ ಯಾಕೆ ಮಾಡಲಿಲ್ಲ? IT ED ಎಲ್ಲಾನು ಸರ್ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅಂತಾನೆ ಹೇಳಿರೋದಲ್ವಾ. ನಮ್ದು ಇದಷ್ಟೇ ಅಲ್ಲ, ಕಳೆದ 10-15 ವರ್ಷದಿಂದ ಏನ್ ನಡೀತಾ ಇದೆ ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲೂ ನೋಡಿ ಅಂತ ಹೇಳ್ತಾ ಇರೋದು. ನಾನು ಈಗಲೂ ಹೇಳ್ತಾ ಇದ್ದೀನಿ ನೋಡಿ, ಬಿಜೆಪಿಯವರು ಮೂಡದ ಎಷ್ಟು ಆಳಕ್ಕೆ ಹೋಗ್ತಾರೆ, ಕಿಯಾನಿಕ್ಸ್ ಎಷ್ಟು ಆಳಕ್ಕೆ ಹೋಗ್ತಾರೆ, ನಮ್ಮ ಬೇರೆ ಪ್ರಕರಣಗಳಲ್ಲಿ ಎಷ್ಟು ಆಳಕ್ಕೆ ಹೋಗ್ತಾರೆ, ಅವರಿಗೆ ಅವಮಾನ ಆಗುತ್ತೆ, ಅವರೇ ಮೂಗು ಕುಯ್ಕೋತಾರೆ, ಅವರಿಗೆ ಮುಖ. ನಮ್ಮ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿದ್ದಾರೆ. ಯಾವುದೇ ಮೂಡ ಇಡಿ ಅವರು ಯಾವಾಗ ಎಂಟ್ರಿ ಆಗಬೇಕು ಅಂತ ಅಂದ್ರೆ ಹಣಕಾಸಿನ ದುರುಪಯೋಗ ಆದಾಗ ಮಾತ್ರ ಇಡಿ ಅವರು ಎಂಟ್ರಿ ಆಗಬೇಕು. ಈಗ ಇಡಿ ಅವರು ಬರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಬಲವಂತವಾಗಿ ನಮ್ಮ ಮುಖ್ಯಮಂತ್ರಿಗಳನ್ನ ಎಣಿಬೇಕು ಅಂತೇಳಿ ಅವ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ. ಆದರೂ ಕೂಡ ಅದರಲ್ಲಿ ಅವರು ಸಫಲ ಆಗೋದಿಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛೆ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿದ್ದಾರೆ. ಯಾವುದೇ ಮೂಡ ಇಡಿ ಅವರು ಯಾವಾಗ ಎಂಟ್ರಿ ಆಗಬೇಕು ಅಂತ ಅಂದ್ರೆ ಹಣಕಾಸಿನ ದುರುಪಯೋಗ ಆದಾಗ ಮಾತ್ರ ಇಡಿ ಅವರು ಎಂಟ್ರಿ ಆಗಬೇಕು. ಈಗ ಇಡಿ ಅವರು ಬರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಬಲವಂತವಾಗಿ ನಮ್ಮ ಮುಖ್ಯಮಂತ್ರಿಗಳನ್ನ ಎಣಿಬೇಕು ಅಂತೇಳಿ ಅವ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ. ಆದರೂ ಕೂಡ ಅದರಲ್ಲಿ ಅವರು ಸಫಲ ಆಗೋದಿಲ್ಲ ಅಂತಕ್ಕಂಥದ್ದು ಹೇಳಿಕೆ. ಕೇಳಿಸ್ಕೊಂಡ್ರಲ್ಲ ಪ್ರತಿಪಕ್ಷದ ನಾಯಕರು ಏನೆಲ್ಲ ಹೇಳಿದ್ರು. ಅದರಲ್ಲೂ ರಾಜ್ಯ ಕಾನೂನು ಸಚಿವರಾಗಿರುವಂಥ HK ಪಾಟೀಲ್ ಅವರು ಏನು ಮಾತಾಡಿದ್ರು. ಮತ್ತೊಬ್ಬ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮೂಡಾದ ಜೊತೆಯಲ್ಲಿ ಕಿಯೋನಿಕ್ಸ್ ಅನ್ನು ಕೂಡ ಅಲ್ಲಿ ಎಳೆದು ತಂದಿದ್ದಾರೆ. ಬಿಜೆಪಿಯವರು ಇದೆಲ್ಲವನ್ನು ಕೂಡ ಎಷ್ಟು ಆಳಕ್ಕೆ ಹೋಗಿ ಅವರು ಮಾಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅಂತೇಳಿ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ನೋಡಿ, ಮೂಡಾ ಹಗರಣದ ವಿಚಾರವಾಗಿ ಇವತ್ತು ಇಡಿ ಅಧಿಕಾರಿಗಳು ಒಂದು ಲೆಟರ್ ಅನ್ನ ಬರೆದಿರೋದು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿತ್ತು. ಆ ಲೆಟರ್ ನೋಡಿದ ಬಳಿಕ ಒಂದಷ್ಟು ಅಚ್ಚರಿಗಳು ಉಟ್ಕೊಳ್ತಾ ಇದೆ. ಕೇವಲ 100-200 ಸೈಟ್ಗಳಷ್ಟೇ ಅಲ್ಲ, ಸಾಕಷ್ಟು ನೂರಾರು ಸೈಟ್ಗಳನ್ನು ಇದೇ ರೀತಿಯಾಗಿ ಹಂಚಿದ್ದಾರೆ ಅನ್ನೋದು, ಕಡಲೆಪುರಿ ಹಂಚಿಬಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೇರವಾಗಿ ಯಾರ ಬುಡಕ್ಕೆ ಬರುತ್ತೆ ಅಂತೇಳಿ ಪ್ರಶ್ನೆ ಮಾಡ್ತಾ ಹೋದಾಗ ಸಿದ್ದರಾಮಯ್ಯ ಅವರ ಬುಡಕ್ಕೆ ಬರೋದು ಪಕ್ಕ ಅಂತ ಕೂಡ ಚರ್ಚೆಗಳಾಗ್ತಾ ಇದೆ. ಅದು ರಾಜಕೀಯ ಪಡಸಾಲೆಯಲ್ಲಿ. ನೋಡಿ, ಇದು ಲಿಸ್ಟ್ ನೀವೇನು ನೋಡ್ತಾ ಇದ್ದೀರಲ್ಲ, ಯಾರ್ಯಾರು ಬೇನಾಮಿಗಳು, ಒಬ್ಬೊಬ್ಬರಿಗೆ 25 ಸೈಟು, 30 ಸೈಟು, 40 ಸೈಟು, 16 ಸೈಟು ಇಷ್ಟ ಬಂದಂಗೆ ಕೊಟ್ಟಿದ್ದಾರೆ ಒಬ್ಬರೇ ಹೆಸರಲ್ಲಿ. ಈಗ ನೋಡಿ, ಆ ಲೆಟರ್ ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ರಿ, ಅದೊಂದು ಲೆಟರ್. ಆ ಲೆಟರ್ ಬರೆದಿರೋದು ಮೂಡ ಅಧಿಕಾರಿಗಳಿಗೆ ಮೂಡ ಅಧಿಕಾರಿಗಳಿಗೆ ಇಡಿ ಅಧಿಕಾರಿಗಳು ಬರೆದಿರುವಂಥ ಲೆಟರ್. ಮೊನ್ನೆ ಇದೇ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಅಂತೇಳಿ ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಇವತ್ತು ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಕಾರಣಕರ್ತರಲ್ಲಿ ಅವರು ಕೂಡ ಒಬ್ರು, ಪ್ರಮುಖವಾಗಿ ಅವರೇ. ಇದನ್ನ ದೂರುದಾರರು ದೂರನ್ನ ಕೊಟ್ಟು ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತೇಳಿ ಎಳೆಯಾಗಿ ಡಾಕ್ಯುಮೆಂಟ್ಗಳ ಸಮೇತವಾಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಹೋರಾಟವನ್ನ ಮಾಡ್ತಾ ಇರುವಂತ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ಅವರು. ನಮಸ್ಕಾರ ಸ್ನೇಹಮಯಿ ಕೃಷ್ಣ ಅವರೇ. ನಮಸ್ಕಾರ ಸರ್. ಇಲ್ಲೋ ಒಂದ್ ಕಡೆ ಇಡಿ ತನಿಖೆಯ ದಿಕ್ಕು CBI ಹತ್ತ ಸಾಕ್ತಾ ಇದೆ ಅಂತ ಅನಿಸ್ತಾ ಇದೆ. ನೀವೇನ್ ಹೇಳೋದಕ್ಕೆ ಬಯಸ್ತೀರಿ? ಖಂಡಿತವಲ್ಲ ಸರ್, ನಾವು ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದ ಅರ್ಜಿ ಸಲ್ಲಿಸಿದೀವಿ ಈ ಪ್ರಕರಣವನ್ನ CBI ಕೊಡಬೇಕು ಅಂತ ಹೇಳಿ. ಸೊ ಇದೇ 27ನೇ ತಾರೀಕು ವಿಚಾರಣಾ ದಿನಾಂಕ ನಿಗದಿಯಾಗಿದೆ. ಸೊ ಅದಕ್ಕೆ ಪೂರಕವಾಗಿ ಇಡಿ ಅವರು ಮತ್ತಷ್ಟು ನಮಗೆ ಸಾಕ್ಷ್ಯಾಧಾರ ಬಲವನ್ನ ಕೊಟ್ಟಿದ್ದಾರೆ. ಸೊ ಇವನ್ನೆಲ್ಲವನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ನಾವು ತಂದು ಸೂಕ್ತ ಆದೇಶ ಮಾಡೋದಕ್ಕೆ ಒಂದು ಮನವಿ ಮಾಡ್ಕೊಳ್ತೀವಿ. ಸೊ ಇದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಸೂಕ್ತ ಆದೇಶ ಮಾಡಿ ಈ ಪ್ರಕರಣವನ್ನು CBI ವಹಿಸುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅಂದಾಜು ಎಷ್ಟು % ಅಕ್ರಮ ಇಲ್ಲಿವರೆಗೂ ಕೂಡ ಬಯಲಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಸರ್ ಅದೇ ಒಂದು 10% ಆಗಿರ್ಬೋದು ಸರ್. ಯಾಕೆ? 10% ಅಷ್ಟೇನಾ? ಹೌದು ಸರ್, ಇಲ್ಲಿ ಸಾವಿರಾರು ನಿವೇಶನಗಳ ಅಕ್ರಮ ವ್ಯವಹಾರ ನಡೆದಿದೆ. ಸೊ ಈಗ ಕೇವಲ 142 ಸ್ಥಿರಾಸ್ತಿಗಳನ್ನ ತಾತ್ಕಾಲಿಕವಾಗಿ ಮಾಡಂತ ನಡೆದಿದೆ. ಹಾಗಾಗಿ ಇನ್ನೂ ಸಾಕಷ್ಟು ತನಿಖೆಯಲ್ಲಿ ನೂರಾರು ನಿವೇಶನಗಳ ಮಾಹಿತಿ ಬರುತ್ತೆ ಸರ್. ಸ್ನೇಹಮಯಿ ಕೃಷ್ಣ ಅವರೇ, ಈಗ 631 ಸೈಟ್ಗಳ ಡೀಟೇಲ್ ಅನ್ನ ಕೊಡಿ ಅಂತ ಇಡಿ ಒಂದು ಲೆಟರ್ ಅನ್ನ ಬರೆದಿದೆ ಮೂಡಾಗೆ. ಮತ್ತೊಂದು ಕಡೆ ಈ ಬೇನಾಮಿ ಲಿಸ್ಟ್ ಕೂಡ ಸಿಕ್ಕಿದೆ. ಇದರ ನಡುವೆ 300 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿದ್ದೀವಿ ಅಂತೇಳಿ ಇಡಿ ಅವರು ಪತ್ರಿಕಾಗೋಷ್ಠಿಯನ್ನ
ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು. ಈಗ ನನ್ನ ಪ್ರಶ್ನೆ, ಈಗ ಇಡಿ ಅಧಿಕಾರಿಗಳು ಈ ಮಾಹಿತಿಯನ್ನ ಕೊಟ್ಟಿರೋದು ಸರಿನಾ ತಪ್ಪಾ? ಸರಿ ಸರ್, ಅದು ನಿಯಮ ಪ್ರಕಾರ ಅವ್ರು ನಡ್ಕೊಳ್ತಾ ಇದಾರೆ ಸರ್. ನಿಯಮದ ಪ್ರಕಾರ ನಡ್ಕೊಳ್ತಿಲ್ಲ ಅಂತ ಹೇಳ್ತಿದಾರಲ್ಲ ಆಡಳಿತಾರೂಢ ಪಕ್ಷದ ನಾಯಕರು. ಅಲ್ಲ, ಅವರು ಎಲ್ಲಾರು ಹಾಗೆ ಹೇಳಲ್ಲ ಸರ್, ಅವ್ರು ಬರೀ ಹೇಳ್ತಾರೆ ಅಷ್ಟೇ. ಯಾವ್ದ ನಿಯಮದ ಪ್ರಕಾರ ಅವರು ನಡ್ಕೊಂಡಿಲ್ಲ ಅಂತ ಹೇಳ್ಬೇಕಲ್ಲ, ಬರೀ ನಿಯಮ ಪ್ರಕಾರ ನಡ್ಕೊಂಡ ಅಂತ ಹೇಳಿದ್ರೆ ಆಗಲ್ಲ. So, ಯಾವ ನಿಯಮ ಅಂತೇಳಿ ಅವ್ರು ಹೇಳ್ಬೇಕಲ್ಲ. ಇಡೀ ಒಂದು ಜವಾಬ್ದಾರಿತ ತನಿಖಾ ಸಂಸ್ಥೆ ಅವರು ಕಾನೂನು ಬಾಹಿರವಾಗಿ ಅಥವಾ ಕಾನೂನು ವಿರುದ್ಧ ನಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಕಾನೂನು ಅಡಿಯಲ್ಲಿ ಅವರು ಪ್ರಕಟಣೆ ನೀಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಆ ರೀತಿ ಪ್ರಕಟಣೆ ನೀಡಿದ್ದಾರೆ. ಆರಂಭದಲ್ಲಿ ಲೋಕಾಯುಕ್ತಗೆ ಕೊಟ್ಟಾಗ ನೀವೇ ಪ್ರಶ್ನೆ ಮಾಡಿದ್ರಿ, ಬೇಡ ಲೋಕಾಯುಕ್ತಗೆ ಸಿಬಿಐ ಕೊಡಿ ಅಂತೇಳಿ. ಹೌದು. ಇಷ್ಟು ದಿನ ಲೋಕಾಯುಕ್ತ ತನಿಖೆ ನಡೆಸ್ತಲ್ಲ, ಈಗಲೂ ವಿಶ್ವಾಸ ಬರಲಿಲ್ವಾ ನಿಮ್ಗೆ? ಖಂಡಿತ ಇಲ್ಲ ಸರ್, ಇದು ಈಗಲೂ ಕೂಡ ನಮ್ಗೆ ಸಾಕಷ್ಟು ಅನುಮಾನಗಳಿದೆ. ಲೋಕಾಯುಕ್ತದ ತನಿಖಾಧಿಕಾರಿಗಳು ಸರಿಯಾದ ರೀತಿಯ ತನಿಖೆ ನಡೆಸ್ತಲ್ಲ. ಅವರು ಸರಿಯಾದ ರೀತಿಯ ತನಿಖೆ ನಡೆಸಿದ್ರೆ ಇಷ್ಟೊತ್ತಿಗೆ ಒಂದಷ್ಟು ಬೆಳವಣಿಗೆ, ಉತ್ತಮ ಬೆಳವಣಿಗೆ ನಡೀತಾ ಇತ್ತು. ಆದ್ರೆ ಯಾವುದೇ ರೀತಿಯಲ್ಲಿ ಬೆಳವಣಿಗೆ ಕಾಣ್ತಾ ಇಲ್ಲ. ಕಾಟಾಚಾರದ ರೀತಿಯಲ್ಲಿ ವಿಚಾರಣೆ ನಡೆಸ್ತಾ ಇದಾರೆ ಅಷ್ಟೇ ಹೊರತು ಅವರು ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ಆ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾ ಇಲ್ಲ ಅಂತೇಳಿ ನಮ್ಗೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ ಸರ್. ಓಕೆ, ನೀವು ಕೂಡ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ರಿ. ಹೌದು. ಆ ಸಂದರ್ಭದಲ್ಲಿ ನಿಮ್ಗೆ ಕೇಳಿದಂತ ಪ್ರಶ್ನೆಗಳು, ನಿಮ್ಮಿಂದ ಪಡೆದುಕೊಂಡಂತ ಮಾಹಿತಿಗಳು ಎಲ್ಲವೂ ಕೂಡ ಸಮಂಜಸವಾಗಿತ್ತ? ಸರ್, ಮಾಹಿತಿ ಪಡ್ಕೊಂಡಿದ್ದಾರೆ, ಆದ್ರೆ ಮಾಹಿತಿ ಪಡ್ಕೊಂಡ ಪ್ರಕಾರ ಅವ್ರು ತನಿಖೆ ನಡೆಸ್ತಾ ಇಲ್ಲ ಅಂತ ನಮ್ಗೆ ಅನುಮಾನ. ಹೇಗ್ ನಡೆಸ್ಬೇಕಿತ್ತು ಹಾಗಾದ್ರೆ ತನಿಖೆ ಲೋಕಾಯುಕ್ತದವರು? ಸರ್, ಲೋಕಾಯುಕ್ತದವರು ನಿಮ್ಗೆ ಎಲ್ರು ಇಡೀ ರಾಜ್ಯ ಜನಕ್ಕೆ ಗೊತ್ತು. ಕೇವಲ 3,000 ರೂಪಾಯಿ 5,000 ರೂಪಾಯಿಗಳ ಲಂಚವನ್ನ ಪಡೆದಂತ ವ್ಯಕ್ತಿಗಳನ್ನ ಕೂಡಲೇ ಬಂಧನಕ್ಕೊಳಪಡಿಸಿ ಅವ್ರಿಗೆ ಜಾಮೀನು ಸಿಗದ ರೀತಿಯಲ್ಲಿ ಸಾಕಷ್ಟು ಪ್ರಯತ್ನ ನಡೆಸ್ತಾರೆ. ಆದ್ರೆ ಇಲ್ಲಿ ಸರ್ಕಾರಿ ಸ್ವತ್ತುಗಳನ್ನ ಕೋಟ್ಯಾಂತರ ಬೆಲೆ ಸರ್ಕಾರಿ ಸ್ವತ್ತುಗಳನ್ನ ತಮ್ಮ ಸ್ವತ್ತನ್ನಾಗಿ ಮಾಡ್ಕೊಂಡಿರುವಂತದ್ದು, ಸುಳ್ಳು ದಾಖಲೆ ಸೃಷ್ಟಿ ಮಾಡಿರುವಂತದ್ದು, ಬೆನಾಮಿ ಹೆಸರಲ್ಲಿ ಆಸ್ತಿ ಮಾಡ್ಕೊಂಡಿರುವಂತದ್ದು, ಇಂಥ ಗಂಭೀರವಾದ ಪ್ರಕರಣ ಕಂಡುಬಂದಿದ್ರು ಕೂಡ ಅದಕ್ಕೆ ಪೂರಕವಾದ ಸಾಕಷ್ಟು ಸಾಕ್ಷ್ಯ ಇದ್ರೂ ಕೂಡ ಇದುವರೆಗೂ ಯಾವುದೇ ಒಬ್ಬ ವ್ಯಕ್ತಿಯನ್ನ ಬಂಧಿಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಅಲ್ಲಿ ಸುಮ್ಮನೆ ಒಂದು ವಿಚಾರಣೆ ನೆಪದಲ್ಲಿ ಕರ್ಸೋಂಥದ್ದು, ವಿಚಾರಣೆ ಮಾಡುವಂಥದ್ದು, ಕಳ್ಸೋಂಥದ್ದು, ಈ ತರದ ಅಷ್ಟೇ ನಡೀತಾ ಇದೆ.